ಎಸ್, ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಏನಾಗಿದೆ? ಅವರು ಅಷ್ಟೊಂದು ಪ್ರಬುದ್ಧರಾಗಿದ್ದಾರಾ? ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ದೊಡ್ಡ ನಿರ್ಧಾರವನ್ನು ಅವ್ರು ಹೇಗೆ ತಗೋತಾರೆ? ಯಾಕೆ ಈ ರೀತಿ ಆಗ್ತಿದೆ ಅಂತ ಹೇಳಿ ನೋಡಿ, ಸಾವಿನ ಹಾದಿ ಹಿಡಿತಿದ್ದಾರೆ ಯುವ ಸಮೂಹ. ಓದಬೇಕಾದ ಮಕ್ಕಳು ಕೂಡ ಆತ್ಮಹತ್ಯೆ ದಾರಿ ಹಿಡಿತಿದ್ದಾರೆ. ನನ್ನನ್ನು ಕ್ಷಮಿಸು ಎಂದು ನೇಣಿಗೆ ಶರಣಾದ 7ನೇ ತರಗತಿಯ ವಿದ್ಯಾರ್ಥಿ. ನೋಡಿ, 7ನೇ ತರಗತಿ ವಿದ್ಯಾರ್ಥಿ, ಅವನಿಗೊಂದು 13 ವರ್ಷ ಆಗಿರುತ್ತೆ. ಇನ್ನೂ ಪುಟ್ಟ ಕಂದಮ್ಮ. ಗಿಟಾರ್ ತಂತಿಯನ್ನೇ ಕಿತ್ತು ನೇಣಿಗೆ ಬಿಗಿದುಕೊಂಡ ಬಾಲಕ. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಯಾಕೆ ಈ ರೀತಿಯಾದ ನಿರ್ಧಾರಗಳನ್ನ ತಗೋತಾರೆ ಅಂತ ಹೇಳಿ. ಮೊಬೈಲ್ ಕಾರಣಕ್ಕೆ ಮಕ್ಕಳು ದಾರಿ ತಪ್ಪುತ್ತಿದ್ದಾರಾ? ಏನಾಗ್ತಿದೆ ಮಕ್ಕಳ ಮನಸ್ಸಲ್ಲಿ? ಶಾಲೆಯಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗ್ತಿಲ್ವಾ? ಸರಿಯಾದ ಶಿಕ್ಷಕರಿಲ್ವಾ? ಅಲ್ಲಿ ಸಾವಿನ ಹಾದಿಯನ್ನ ಯಾಕೆ ಹಿಡಿತಿದ್ದಾರೆ ಮಕ್ಕಳು? ಓದ್ಬೇಕಾದಂತ ಮಕ್ಕಳು ಈ ರೀತಿಯಾಗಿ ಆತ್ಮಹತ್ಯೆ ಯಾಕೆ ಮಾಡ್ಕೋತಿದ್ದಾರೆ? ಅವ್ರ ಮನಸ್ಸಲ್ಲಿ ಏನಿದೆ? ನನ್ನನ್ನ ಕ್ಷಮಿಸಿ ಅಂತ ಹೇಳಿ 7ನೇ ತರಗತಿಯ ಹುಡುಗ ಸಾವಿಗೆ ಶರಣಾಗಿರುವಂತದ್ದು, ಅದು ಗಿಟಾರ್ ತಂತಿಯನ್ನೇ ಕಿತ್ತು ನೇಣು ಬಿಗಿದುಕೊಂಡಿರುವಂತ ಬಾಲಕ. ಎಸ್, ನೀವಿಲ್ಲಿ ನೋಡ್ತಿದ್ದೀರಾ, ಇವರು ಫೇಮಸ್ ಜನಪದ ಸಿಂಗರ್ ಆಗಿರುವಂತ ಸವಿತಕ್ಕ. ಎಲ್ಲರೂ ಅವ್ರನ್ನ ಸವಿತಕ್ಕ ಅಂತಾನೆ ಕರೀತಾರೆ. ಕನ್ನಡ ಕೋಗಿಲ್ ಕೂಡ ತುಂಬಾನೇ ಹೆಸರನ್ನ ಮಾಡಿದ್ರು. ಅವರೊಂದು ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ, ನಾವು ಯಾಕೆ ಕಷ್ಟಗಳಿಗೆ ಎದುರ್ಕೋಬೇಕು, ಇವ್ರಿಗೆ ನಾವು ಯಾಕೆ ಕಷ್ಟಗಳನ್ನ ಹೇಳ್ಕೋಬೇಕು, ಸಿಂಪತಿ ಯಾಕೆ ತಗೋಬೇಕು, ಆ ಕಷ್ಟಗಳನ್ನ ಮೆಟ್ಟಿ ನಿಲ್ಲಬೇಕು ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಇವತ್ತು ಅವ್ರ ಮಗನೇ ಸಾವಿಗೆ ಶರಣಾಗಿದ್ದಾನೆ. ನಿಜವಾಗ್ಲೂ ಇದು ಬೇಜಾರಾಗುವಂತ ಸಂಗತಿ. ನೀವು ನೋಡ್ಬೋದು ಎಷ್ಟು ಮನಸ್ಸಿಗೆ ನೋವಾಗುತ್ತೆ ಅಂತ ಹೇಳಿ. 7ನೇ ಕ್ಲಾಸ್ ಮಗು ಒಂದು ಲೆಟರನ್ನ ಬರೆದು ನೇಣಿಗೆ ಶರಣಾಗಿದ್ದಾರೆ. ಸೊ ಇವಾಗ ನಮ್ಮ ಜೊತೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಪದ್ಮಾಕ್ಷಿ ಅವರು ಇದ್ದಾರೆ, ಮನೋವೈದ್ಯರು. ಸೊ ಅವ್ರ ಹತ್ರ ಮಾತಾಡೋಣ. ಮಕ್ಕಳು ಯಾಕೆ ಈ ರೀತಿ ಇತ್ತೀಚಿನ ದಿನಗಳಲ್ಲಿ ಯಾಕೆ ಈ ರೀತಿ ನಿರ್ಧಾರಗಳನ್ನ ತಗೋತಿದ್ದಾರೆ ಅಂತ. ಮ್ಯಾಮ್ ನಮಸ್ತೆ. ನಮಸ್ಕಾರ. ಎಸ್, ನಮಸ್ತೆ ಮ್ಯಾಮ್. ಮ್ಯಾಮ್, ಇತ್ತೀಚಿನ ದಿನಗಳಲ್ಲಿ ಮ್ಯಾಮ್ ತುಂಬಾನೇ ಚಿಕ್ಕ ಮಕ್ಕಳು ಅವ್ರು ಅಷ್ಟೊಂದು ಪ್ರಬುದ್ಧರಾಗಿದ್ದಾರಾ? ಅವ್ರಿಗೆ ಅಷ್ಟೊಂದು ಧೈರ್ಯ ಎಲ್ಲಿಂದ ಬರುತ್ತೆ? ಈ ತರ ಸೂಸೈಡ್ ಮಾಡ್ಕೊಳ್ಳುವಂತ ಮನಸ್ಥಿತಿ ಹೇಗೆ ಬರುತ್ತೆ ಅಂತೇಳಿ ನಮ್ಗೆಲ್ಲ ಒಂದು ದೊಡ್ಡ ಗೊಂದಲ ಆಗೋಗ್ಬಿಟ್ಟಿದೆ. ಯಾಕೆ ಹೀಗಾಗ್ತಿದೆ ಮ್ಯಾಮ್? ಆ ವಿಚಾರ ಕೇಳಿದಾಗಂತೂ ನಂಗೆ ತುಂಬಾನೇ ಬೇಜಾರಾಯ್ತು. ನಾನು ಹೋಗಿ ನಮ್ಮಮ್ಮಂಗೆ ಹೇಳ್ದೆ, ಇದೇನ್ ಇಂಥ ಒಂದು ನಿರ್ಧಾರ ತಗೊಳ್ಳೋಷ್ಟು ಬುದ್ಧಿವಂತಿಕೆ ಇದೆಯಾ ಅನ್ನೋ ಒಂದು ಪ್ರಶ್ನೆ ಅವರಲ್ಲೂ ಬಂತು, ನನ್ನಲ್ಲೂ ಬಂತು. ಇದು ತುಂಬಾ ಬುದ್ಧಿವಂತರು ತಗೊಳ್ಳೋ ನಿರ್ಧಾರ ಅಲ್ಲ. ಅವರು ಎಮೋಷನಲಿ ತುಂಬಾ ವೀಕ್ ಆಗಿದ್ದಾಗ, ವಲ್ನರಬಲ್ ಆದಾಗ ಒಂದು ವ್ಯಕ್ತಿ ಆತ್ಮಹತ್ಯೆ ಒಂದು ಆಲೋಚನೆ ಬರುತ್ತೆ. ಸವಿತಾ ಅವ್ರು ನನಗೆ ಪರಿಚಯ. ಅವ್ರ ಮಗನಿಗೆ ಈ ತರ ಆಯ್ತು ಅಂತ ನನ್ನ ಫ್ರೆಂಡ್ ಅರುಣ್ ಸರ್ ಹೇಳಿದಾಗ ತುಂಬಾನೇ ಬೇಜಾರಾಗೋಯ್ತು. ಶಾಕ್ ಆಯ್ತು ಒಂದ್ ನಿಮಿಷಕ್ಕೆ. 7ನೇ ತರಗತಿ ಇದ್ರೆ ಒಂದ್ 12-13 ವರ್ಷದ ಹುಡುಗ, ಇನ್ನು ಜೀವನಾನೇ ನೋಡಿಲ್ಲ. ನಾನು ಇದು ಬೆಳಿಗ್ಗೆ ಪೇಪರ್ ಅಲ್ಲಿ ನೋಡಿದೆ ಅವರ ವರ್ಡಿಂಗ್ಸ್ ಬರ್ದಿರೋದು. ಅದು ಎಲ್ಲವೂ ಇಟ್ಸ್ ವೆರಿ ಸ್ಕೇರಿ. ಹೆದರಿಕೆ ಬರ್ಸುತ್ತೆ ವ್ಯಕ್ತಿಯಲ್ಲಿ. ಇದೇನಪ್ಪ ಮಕ್ಳಿಗೆ ಯಾಕೆ ಮಾಡ್ತಾ ಇದಾರೆ ಅಂತ. ಇತ್ತೀಚಿನ ಮಕ್ಕಳಲ್ಲಿ ಫೈಟಿಂಗ್ ಸ್ಪಿರಿಟ್ ತುಂಬಾನೇ ಕಡಿಮೆ ಆಗ್ತಾ ಇದೆ. ಅಂದ್ರೆ ಎಲ್ಲವೂ ಒಂದೊಂದೇ ಒಬ್ಬೊಬ್ರೆ ಮಕ್ಳು, ಅದ್ರಲ್ಲಿ ಶೇರಿಂಗ್ ಎಲ್ಲ ವಿಚಾರ ಏನೂ ಇಲ್ಲ. ಇವ್ರಲ್ಲಾದ್ರೆ 2 ಮಕ್ಳು. ಅದ್ರ ಜನರಲಿ ಈಗಿನ ಕರೆಂಟ್ ಸಿನಾರಿಯಲ್ಲಂತೂ ಮನಸ್ಸಿನ ಮಾತುಗಳನ್ನು ಹೇಳ್ಕೊಳಲ್ಲ. ಯಾರಿಗೂ ಏನು ಹೇಳೋದು ಇಲ್ಲ, ವಿಚಾರನ ಹಂಚ್ಕೊಳ್ಳೋದು ಇಲ್ಲ. ಏನಾಗ್ತಿದೆ ಅಂತ ಅರ್ಥ ಆಗೋದು ಬಹಳ ಕಷ್ಟ ಇದೆ. ಫ್ಯಾಮಿಲಿಯಲ್ಲೂ ಬಹಳಷ್ಟು ಇತ್ತೀಚಿನ ದಿನಗಳಲ್ಲಿ ಫ್ಯಾಮಿಲಿಯಲ್ಲೂ ಸಾಕಷ್ಟು ಸಮಸ್ಯೆಗಳಿರ್ತವೆ. ಈ ಕಾಂಪಿಟೇಷನ್ ಯುಗ. ಸೊ ಒಂದೇ ಕಾರಣ ಇಂಥದ್ದೇ ಅಂತ ಹೇಳೋದು ಕಷ್ಟ ಆಗುತ್ತೆ. ಮ್ಯಾಮ್, ಅಂದ್ರೆ ಅವರ ಶಾಲೆಯಲ್ಲಿ ಉತ್ತಮವಾದ ಶಿಕ್ಷಣ ಸಿಗ್ತಿಲ್ವಾ ಅಂತ. ಈಗ ಮಕ್ಕಳನ್ನ ಯಾವಾಗ್ಲೂ ಗೈಡ್ ಮಾಡೋದು, ಯಾವುದು ತಪ್ಪು ಯಾವುದು ಸರಿ ಅಂತ ಹೇಳ್ಕೊಡೋದು ಶಾಲೆನೆ. ಈಗ ಶಿಕ್ಷಕರನ್ನು ನಾವು ದೇವ್ರಂತ ಕರಿತೀವಿ. ಸೊ ಅಂತ ಒಂದು ಸ್ಥಳದಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗ್ತಿಲ್ವಾ ಇತ್ತೀಚಿನ ದಿನಗಳಲ್ಲಿ ಅಂತ? ಉತ್ತಮ ಶಿಕ್ಷಣ ಸಿಗ್ತಿಲ್ಲ ಅಂತ ಹೇಳ್ತಿಲ್ಲ. ಅವ್ರಿಗೆ ಶಿಕ್ಷಣ ಇದೆ, ಆದ್ರೆ ಈಗ ಕರೆಂಟ್ ಪ್ರಪಂಚ ಏನಿದೆ ತುಂಬಾ ಕಾಂಪಿಟೇಟಿವ್ ಆಗಿ ಹೋಗಿದೆ. ಅಂದ್ರೆ 95% ತೆಗಿಲೇಬೇಕು. ಆ ಮಕ್ಕಳ ಮೇಲೆ ಅಷ್ಟೊಂದು ಪ್ರೆಷರ್ ಇದೆ. ಸ್ಕೂಲಿಂದ, ಸೊಸೈಟಿಯಿಂದ, ಪೇರೆಂಟ್ಸ್ ಇಂದ, ಫ್ರೆಂಡ್ಸ್ ಇಂದ, ಸುತ್ತಮುತ್ತ ಎಲ್ಲ ಪ್ರಪಂಚದಿಂದ ಮಕ್ಕಳ ಮೇಲೆ ಅಷ್ಟೊಂದು ಪ್ರೆಷರ್ ಇದೆ. ನೀನು 95 ತಗೊಳ್ಳೇಬೇಕು, ಇಷ್ಟು ಮಾರ್ಕ್ಸ್ ತಗೊಳ್ಳೇಬೇಕು, ಪ್ರೊಫೆಷನಲ್ ಕೋರ್ಸ್ ಮಾಡ್ಲೇಬೇಕು,
ಲೈಫ್ ಅಲ್ಲಿ ಅಲ್ಲಿ ನೋಡು ಯಾರೋ ಇಷ್ಟೊಂದು ಪ್ಯಾಕೇಜ್ ಅಲ್ಲಿ ಸಂಬಳ ತಗೊಂಡಿದ್ದಾರೆ, ನೀನು ಅಷ್ಟೇ ಸಂಬಳ ತಗೋಬೇಕು ಅನ್ನೋಂತ ಸಾಕಷ್ಟು ಪ್ರೆಷರ್ ಈಗಿನ ಮಕ್ಕಳಲ್ಲಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಮುಂಚೆ ಇಷ್ಟೊಂದು ಪ್ರೆಷರ್ ಇರ್ತಿರ್ಲಿಲ್ಲ, ಆರಾಮಾಗಿ ಪರ್ಫಾರ್ಮ್ ಮಾಡ್ತಿದ್ರು. ಇವಾಗ ಒಬ್ಬೊಬ್ರೇ ಮಕ್ಳು, ಆ ಮಕ್ಳ ಮೇಲೂ ಪೇರೆಂಟ್ಸ್ ಪ್ರೆಷರ್ ಹಾಕ್ತಾರೆ. ಆಮೇಲೆ ಇದು ನಾವು ಪೇರೆಂಟ್ಸ್ ತಪ್ಪು ಅಂತಾನು ಹೇಳಕ್ ಆಗಲ್ಲ. ಒಬ್ಬರೇ ಮಕ್ಳು ಏನೋ ಅವ್ರು ಚೆನ್ನಾಗಿರ್ಲಿ ಅಂತ ಆಸೆ ಅದಕ್ಕೆ ಹೇಳ್ತೀವಿ ಅಂತಾನು ಹೇಳ್ತಾರೆ. ಈಗ ಇಡೀ ಕಂಪ್ಲೀಟ್ ಸಮಾಜ ಎಲ್ಲರೂ ಸ್ಟ್ರೆಸ್ ಅಲ್ಲಿ ಇದ್ದಾರೆ. ಸೊ ಹಾಗಾಗಿ ಆ ಸ್ಟ್ರೆಸ್ ಅನ್ನ ಮಕ್ಕಳ ಮೇಲೂ ಹಾಕಿದ್ದಾರೆ. ಎಜುಕೇಶನ್ ಸಿಗ್ತಾ ಇದೆ, ಪ್ರಾಬಬ್ಲಿ ಸ್ವಲ್ಪ ಲರ್ನಿಂಗ್ ಆಗ್ತಾ ಇಲ್ಲ. ಲರ್ನಿಂಗ್ ಅಂದ್ರೆ ಕಲಿಕೆ, ಜೀವನದ ಬಗ್ಗೆ, ಲೈಫ್ ಸ್ಕಿಲ್ಸ್ ಬಗ್ಗೆ, ಪ್ರಪಂಚದ ಬಗ್ಗೆ ಆ ರೀತಿಯಾದಂತ ಲರ್ನಿಂಗ್ ಮಕ್ಕಳಲ್ಲಿ ಆಗ್ಬೇಕು ಅಂತ ನನ್ನ ಒಂದು ಸ್ಟ್ರಾಂಗ್ ಒಪಿನಿಯನ್. ಹೌದು, ಅಂದ್ರೆ ಆಗಿನ ಕಾಲದಲ್ಲಿ ನಮಗೆ ಶಿಕ್ಷಣ ಕೊಡ್ತಿದ್ದಂತ ಟೀಚರ್ಸ್ಗಳು ನಮಗೆ ಹೊಡಿತಿದ್ರು, ಬೆಂಡೆತ್ತಿದ್ರು, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು, ಅದೊಂದು ರೀತಿಯ ಶಿಕ್ಷಣ ಇತ್ತು. ಈಗ ಮಕ್ಳನ್ನ ಮುಟ್ಟಂಗೆ ಇಲ್ಲ, ಟಚ್ ಮಾಡಿದ್ರೆ ಸಾಕು, ಹೊಡೆದ್ರೆ ಸಾಕು, ಪೇರೆಂಟ್ಸ್ಗಳು ಜಗ್ಲಕ್ಕೆ ಬರ್ತಾರೆ, ಇಲ್ಲ ಮಕ್ಕಳೇ ಯಾಕೆ ಹೊಡಿತೀರ ಅಂತ ಕೇಳ್ತಾರೆ. ಅಷ್ಟು ಪ್ರಬುದ್ಧರಾಗಿದ್ದಾರೆ. ಈಗ ನೋಡಿ ಮ್ಯಾಮ್, ದಿನ ಬೆಳಗಾದ್ರೆ ಮೊಬೈಲು, ಸಂಜೆ ಆದ್ರೆ ಮೊಬೈಲು. ಈ ಮಕ್ಕಳನ್ನ ದಾರಿ ತಪ್ಪಿಸ್ತಿರುವಂಥದ್ದು ಮೊಬೈಲ್ಗಳೇನಾ? ಈಗ ಮೊಬೈಲ್ಗಳಲ್ಲಿ ಬರುವಂಥ ಕೆಲವೊಂದು ರೀಲ್ಸ್ಗಳು, ಕೆಲವೊಂದು ವಿಷಯಗಳು, ಅದು ಅವ್ರಿಗೆ ಬೇಕಾಗೇ ಇರಲ್ಲ. ನಮ್ಗೆ ಆ ಟೈಮಲ್ಲಿ ಮೊಬೈಲಲ್ಲಿ ಇತ್ತು, ನಾವು ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ವಿ. ಈಗ ಬೆಳಗ್ಗೆ ಆದ್ರೆ ಮೊಬೈಲ್, ಸಂಜೆ ಆದ್ರೆ ಮೊಬೈಲು. ಏನ್ ಹೇಳ್ತೀರಾ ಮ್ಯಾಮ್ ಇದಕ್ಕೆ? ಈಗ ಹುಟ್ಟೋ ಮಗು ಕೆಲವೊಂದು ಪೇರೆಂಟ್ಸ್ ಹೇಳ್ತಾರೆ, ನಮ್ ಮಗುಗೆ ಮೊಬೈಲ್ ಕೊಡ್ಲೇ ಇಲ್ಲ ಅಂದ್ರೆ ಅವ್ರು ಊಟನೇ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ ಆತರ ಆಗೋಗಿದೆ. 8 ತಿಂಗಳು 9 ತಿಂಗಳು ಮಗುವಿಗೂ ಅದು ಏನೋ ಒಂದು ಚಿತ್ರಗಳನ್ನ ತೋರಿಸಿ ಓಡಾಡ್ಸ್ಕೊಂಡು 1.5 ವರ್ಷದ ಮಕ್ಳನ್ನೆಲ್ಲಾನು ಓಡಾಡ್ಸ್ಕೊಂಡು ಊಟ ಮಾಡಿ, ಮೊಬೈಲ್ ತೋರಿಸಿ ಊಟ ಮಾಡ್ಸೋದು. ಅವಾಗ್ಲಿಂದಾನೇ ಅಡಿಕ್ಷನ್ ಸ್ಟಾರ್ಟ್ ಹೋಗಿದೆ. ಅಡಿಕ್ಷನ್ ಅಂದ್ರೆ ಏನೋ ಅವ್ರ ಒಂದ್ 5ನೇ ಕ್ಲಾಸ್ 6ನೇ ಕ್ಲಾಸ್ ಬಂದಾಗ ಅಂತ ಇಲ್ಲ. ಅಡಿಕ್ಷನ್ ಅನ್ನೋದು ನಾವು 2ನೇ ಕ್ಲಾಸ್ 2 ಕ್ಲಾಸ್ ಅಲ್ಲ, 2 ವಯಸ್ಸು ಮಕ್ಳು ಸಹ ಮೊಬೈಲ್ ಇಲ್ಲದೆ ಊಟನೇ ಮಾಡಲ್ಲ. ಆ ಮಟ್ಟದಲ್ಲಿ ಇವಾಗ ಅಡಿಕ್ಷನ್ ಆಗಿದೆ. ಯಾಕಂದ್ರೆ ಒಂದು ಚೇಂಜಿಂಗ್ ಲೈಫ್ ಸ್ಟೈಲ್, ಪೇರೆಂಟ್ಸ್ ಇಬ್ರು ವರ್ಕಿಂಗು, ಮನೇಲಿ ಸಪೋರ್ಟ್ ಸಿಸ್ಟಮ್ ಯಾರಿಲ್ಲ, ಮಗುನು ನೋಡ್ಕೋಬೇಕು, ಕೆಲ್ಸನ ಮಾಡ್ಬೇಕು, ಮನೆ ಕೆಲ್ಸನೂ ಮಾಡ್ಬೇಕು. ಸೊ ಅವರಿಗೆ ಸಾಕಷ್ಟು ಸಮಯವನ್ನ ಕೊಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿದ್ದಾಗ ಮೊಬೈಲ್ ಇಸ್ ರೀಪ್ಲೇಸ್ ದ ಪೇರೆಂಟ್ಸ್. ಹಂಗಾಗಿ ಮೊಬೈಲ್ ನೋಡ್ಕೊಂಬಿಡು ಅಂತ ಹೇಳಿ ಮಗುವನ್ನು ಬಿಟ್ಟು ಸೈಡ್ ಅಲ್ಲಿ ತಾಯಿ ಕೆಲಸ ಮಾಡ್ಕೊಂತಿರ್ತಾರೆ. ಸೊ ಏನಾಗುತ್ತೆ, ಈ ಅಡಿಕ್ಷನ್ ಎಷ್ಟು ಮಟ್ಟಕ್ಕೆ ಆಗೋಗಿದೆ ಅಂದ್ರೆ ಮೊಬೈಲ್, ಎಲ್ಲವೂ ಮೊಬೈಲ್ ಆಗಿರೋದ್ರಿಂದ ಸಾಕಷ್ಟು ವಿಚಾರ ಅವರು ಅದರಿಂದ ಕಲ್ತ್ಕೋತಾರೋ ತಿಳ್ಕೊತಾರೋ, ನೋಡ್ತಿರ್ತಾರೆ, ಅದಕ್ಕೆ ಎಕ್ಸ್ಪೋಸ್ ಆಗ್ತಾರೆ. ತುಂಬಾ ಅನ್ವಾಂಟೆಡ್ ಏಜ್ಗೆ ಅನ್ವಾಂಟೆಡ್ ವಿಚಾರಗಳು ಎಕ್ಸ್ಪೋಸ್ ಆಗಿರ್ತಾರೆ. ಹಾಗಾಗಿ ಯಾವ್ದು ಸರಿ ಯಾವ್ದು ತಪ್ಪುಗಳು ಗೊತ್ತೇ ಇರಲ್ಲ. ತುಂಬಾ ವೈಲೆಂಟ್ ಮೂವಿಗಳು, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸಸ್ ಎಷ್ಟು ಮಟ್ಟಿಗೆ ಇದೆ ಅಂದ್ರೆ, ಯಾರೋ ಒಬ್ರು ಸ್ಟೇಟಸ್ ಅಲ್ಲಿ ನೋಡ್ತಾರೆ, ಇನ್ಯಾರೋ ಅವ್ರು ಹಿಂಗ್ ಮಾಡಿದ್ರು ನಾವು ಹಿಂಗ್ ಮಾಡ್ಬಹುದೇನೋ, ಅಥವಾ ಇನ್ಯಾವ್ದೋ ರೀಲ್ಸ್ ಅಲ್ಲಿ ಇನ್ನೇನೋ ಇನ್ಫಾರ್ಮೇಶನ್ ಬಂತು, ನಾವಿದನ್ ಮಾಡ್ಬೇಕು. ನೀವ್ ಹೇಳ್ದಂಗ ಅವಾಗ್ಲೇ ಮುಂಚಿನ ನಮ್ಮ ಕಾಲದಲ್ಲಿ ಟೀಚರ್ಸ್ ಒಂದ್ ಮಾತು ಹೇಳಿದ್ರು, ನಾವ್ ಒಂದ್ ವಿಚಾರ ತಿಳ್ಕೊಬೇಕು ಅಂತ ಹೇಳಿದ್ರೆ ಟೀಚರ್ಸ್ ಹೇಳೋರ್ಗು ಹೋಗಿ ಹುಡ್ಕೊಂಡು ಹೋಗಿ ಕೇಳ್ಕೊಬೇಕಿತ್ತು. ಇದೆಲ್ಲ ಇವಾಗ ಸೊ ಈಸಿ, ಗೂಗಲ್ ಮಾಡಿದ್ರೆ ಎಲ್ಲವೂ ಸಿಗುತ್ತೆ. ಅಂದ್ರೆ ಇವಾಗ ಅವ್ರ ಮೇಲೆ ಕಂಟ್ರೋಲೇ ಇಲ್ಲ. ಎನಿಥಿಂಗ್ ಮೊಬೈಲ್ ಇಂದ ಏನ್ ಬೇಕಾದ್ರೂ ಇನ್ಫಾರ್ಮೇಶನ್, ಈಗ ಒಂದು 3 ವರ್ಷ 4 ವರ್ಷದ ಮಕ್ಳಿಗೂ ಸಹ ಏನ್ ಬೇಕಾದ್ರೂ ಸಿಗುತ್ತೆ ಇನ್ಫಾರ್ಮೇಶನ್ ಸುಲಭವಾಗಿ. ಸೊ ಹಾಗಾಗಿ ಕಂಟ್ರೋಲೇ ಇಲ್ಲ ಅವರ ಒಂದು. ತಂದೆ ತಾಯಿಗಳು ಕಂಟ್ರೋಲ್ ಮಾಡ್ಬೋದು. ಇವಾಗ್ಲಿಂದಾನೆ ಮಕ್ಳಿಗೆ ಯಾಕೆ ಮೊಬೈಲ್ ಕೊಡ್ಬೇಕು? ನಾವೆಲ್ಲ ಮೊಬೈಲ್ ನೋಡ್ಕೊಂಡೇ ಬೆಳೆದ್ವಾ ಅಲ್ವಾ? ಈಗ ಕೆಲವ್ರು ಕೇಳ್ತಾರೆ, ಮಕ್ಳು ಕೇಳ್ತಾರೆ, ನನ್ ಫ್ರೆಂಡ್ ಮನೇಲಿ ಅವ್ನಿಗೆ ಅಂತಾನೆ ಒಂದ್ ಮೊಬೈಲ್ ಕೊಡ್ಸಿದ್ದಾರೆ, ಒಂದ್ ಲ್ಯಾಪ್ಟಾಪ್ ಕೊಡ್ಸಿದ್ದಾರೆ, ಐಪಾಡ್ ಕೊಡ್ಸಿದ್ದಾರೆ, ಅವೆಲ್ಲ ಏನೇನೋ ವಸ್ತುಗಳೆಲ್ಲ ಕೊಡ್ಸಿದ್ದಾರೆ, ನನಗೂ ಬೇಕು ಅಂತ ಹೇಳಿ ಗಲಾಟೆ ಮಾಡುವಂತದ್ದು ಇರುತ್ತೆ. ಆಗ ಪೇರೆಂಟ್ಸ್ ಹೇಳ್ತಾರೆ, ಏನ್ ಮಾಡೋದು, ಒಬ್ಬನೇ ಮಗು ಕೇಳಲೇ ಇಲ್ಲ ಅಂದ್ರೆ ನಮ್ಗೇನೆ ಅವರು ನೀನು ನನ್ಗೆ ಕೊಡ್ಸಿಲ್ಲ ಅಂದ್ರೆ ಹಾಕ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ ಅಂತೆಲ್ಲ ನಮ್ಗೆ ಹೆದರ್ಸ್ತಾರೆ ಅಂತ ಹೇಳಿ ತುಂಬಾ ಜನ ಪೇರೆಂಟ್ಸ್ ಹೇಳ್ತಾರೆ. ಸೊ ಈ ಕರೆಂಟ್ ಸೊಸೈಟಿಯಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋದು ಸ್ವಲ್ಪ ಕ್ವೈಟ್ ಚಾಲೆಂಜಿಂಗ್ ಜಾಬ್ ಆಗ್ಬಿಡಿದೆ. ಹೌದು, ಇದೆಲ್ಲ ನೋಡಿದ್ರೆ ಸುಮ್ನೆ ಮಕ್ಳನ್ನ ಹಾಸ್ಟೆಲ್ಗೆ ಹಾಕ್ಬಿಟ್ರೆ ಬೆಸ್ಟ್ ಅನಿಸ್ತಲ್ವಾ? ಸುಮ್ನೆ ಅವ್ರಿಗೆ ಮೊಬೈಲ್ ಕೊಡ್ಬೇಕು, ಇದ್ ಮಾಡ್ಬೇಕು ಅಂತಂದಾಗ ಇಲ್ಲ ಹಾಸ್ಟೆಲ್ ಅಲ್ಲಿ ತಂದೆ ತಾಯಿಗಳ ಪ್ರೀತಿ ವೆರಿ ವೆರಿ ಇಂಪಾರ್ಟೆಂಟ್. ಅವ್ರ ಫಾರ್ಮೇಟಿವ್ ಏಜ್ ಅಂದ್ರೆ ಆ ಟೀನೇಜ್ ಅಲ್ಲೆಲ್ಲ ಅವ್ರಿಗೆ ಪೇರೆಂಟಲ್ ಗೈಡೆನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವ್ರು ಹಾಸ್ಟೆಲ್ ಅಲ್ಲಿ ಹಾಕಿದ ಮೇಲೆ ಅವರ ಪರ್ಫಾರ್ಮೆನ್ಸ್ ತುಂಬಾನೇ ಕಡಿಮೆ ಆಗಿರೋ ಮಕ್ಳು ಇದ್ದಾರೆ. ನಮ್ಮ ಅಮ್ಮನ ಜೊತೆನೆ ಇರ್ಬೇಕಿತ್ತು, ನಮ್ಮ ಅಪ್ಪನ ಜೊತೆನೆ ಇರ್ಬೇಕಿತ್ತು, ನಾನು ಏನೋ ಸ್ವಲ್ಪ ತರಲೆ ಮಾಡಿದೆ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ಬಂದ್ ಹಾಕ್ಬಿಟ್ರು, ನನ್ಗೆ ಇಲ್ಲಿ ಇದಕ್ಕೆ ಇಷ್ಟ ಆಗ್ತಿಲ್ಲ, ನನ್ನ ಅಪ್ಪನ ಮಿಸ್ ಮಾಡ್ಕೊತಾ ಇದೀನಿ ಅಂತ ಹೇಳಿ ಎಷ್ಟೋ 60-70% ತಗೊಂತಿದ್ದವರು ಸಹ ಅದು ಕಡಿಮೆ ಮಾಡಿದ್ದಾರೆ. ಸೊ ಹಾಗಾಗಿ ಅವರು ಮಕ್ಳು ತಪ್ಪು ಮಾಡದೆ ಇನ್ನೇನ್ ದೊಡ್ಡವ್ರು ತಪ್ಪು ಮಾಡಕ್ ಸಾಧ್ಯ ಇಲ್ಲ. ದೊಡ್ಡವರು ಈಗ ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿಗಳಲ್ಲೇ ಸಾಕಷ್ಟು ಮೊಬೈಲ್ ಅಡಿಕ್ಷನ್ ಇದೆ. ಅವರೇ ಮೊಬೈಲ್ ಅಲ್ಲಿ ಇರ್ತಾರೆ, ನಾವು ಆ ಮಗುನ ಮೊಬೈಲ್ ಬೇಡ ಅಂತ ಹೇಳೋದ್ರಲ್ಲಿ ತಪ್ಪಾಗುತ್ತೆ. ಫಸ್ಟ್ ಪೇರೆಂಟ್ಸ್ ಯು ಶುಡ್ ಕಮ್ ಔಟ್ ಆಫ್
ಅಡಿಕ್ಷನ್ಸ್. ಹಾಗಾದ್ರೆ ಯಾವ ರೀತಿಯಾದ ಒಂದು ವಾತಾವರಣ ಇರ್ಬೇಕು ಮ್ಯಾಮ್ ಮಕ್ಕಳ ಮನಸ್ಥಿತಿ ಚೇಂಜ್ ಆಗ್ಬೇಕು ಅಂತಂದ್ರೆ ಸೊ ಮನೆಯಲ್ಲಿ ಯಾವ ರೀತಿಯಾದ ಒಂದು ವಾತಾವರಣ ಇರ್ಬೇಕು ಅಂತ? ಮುಂಚಿನ ಕಾಲದಲ್ಲಿ ಏನು ಚಂದ್ರಮನ್ ತೋರಿಸಿ ಊಟ ಮಾಡಿಸ್ತಿದ್ರು ಆ ತರದ ಒಂದು ಸಮಯ ಕೊಡುವಂತ ಒಂದು ಪರಿಸ್ಥಿತಿ ಬರ್ಬೇಕು. ಈ ಮಕ್ಳು ಅಂದ್ರೆ ಊಟದ ಶೆಡ್ಯೂಲ್ 20 ಮಿನಿಟ್ಸ್ ಅಷ್ಟೆಲ್ಲ ಮುಗಿಸ್ಕೊಳ್ಬೇಕು. ಒಂದು ಹುಡುಗಿ ನನ್ಗೆ ಹೇಳಿದ ಮಾತು, ಊಟ ಮಾಡ್ಸೋದಲ್ಲ, ನಾನ್ ತುರ್ಕ್ಬಿಡ್ಬೇಕು ಊಟನ ಬಾ, ಸದ್ಯ ನಂದು ಕೆಲ್ಸ ಒಂದು ಲಾಸ್ಟ್ ಮೂರ್ ತುತ್ತಿದ್ದಂಗೆ ನನ್ಗೆ ಎಷ್ಟು ನೆಮ್ಮದಿ ಆಗುತ್ತೆ ಅಪ್ಪ, ಮುಗ್ದೋಗ್ತಾ ಇದ್ದಿಲ್ಲ ಅನ್ನೋ. ಈ ತರದ ಪೇರೆಂಟ್ಸಿಂಗ್ ಅನ್ನೋದು ಒಂದು ಕ್ರಿಯೆ. ಐ ಶುಡ್ ಎಂಜಾಯ್ ಅನ್ನೋ ತರದಲ್ಲಿ ಆಗ್ಬೇಕು. ಅಪ್ಪ ಇದೊಂದು ಕೆಲ್ಸ ಮುಗಿಸ್ಬಿಟ್ರೆ ಸಾಕಪ್ಪ ಅನ್ನೋ ತರದಲ್ಲಿ ಆದ್ರಷ್ಟು ನಾವು ಮಕ್ಕಳಿಗೆ ಸ್ಟ್ರೆಸ್ ಮಾಡ್ತಾನೆ ಇರ್ತೀವಿ. ಅದಾದ ನಂತರ ನೀವು ಮಕ್ಕಳನ್ನು ಇನ್ನೊಬ್ರಿಗೆ ಕಂಪೇರ್ ಮಾಡೋದನ್ನ ನಿಲ್ಸಿ, ಅವ್ರು ನೋಡು ಇವ್ರು ನೋಡು, ಅವ್ರು ಇಷ್ಟೊಂದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಮಾಡಿದಾರೆ, ನೀನು ಸರಿ ಮಾಡ್ಸಿಲ್ಲ ಅಂತ ಹೇಳಿ ಕಂಪೇರ್ ಮಾಡೋದು, ಕ್ರಿಟಿಸೈಸ್ ಮಾಡೋದು, ಯಾವಾಗ್ಲೂ ನೀನ್ ಸರಿಗಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾ ಇರೋದನ್ನೆಲ್ಲ ಸಾಕಷ್ಟು ಅವಾಯ್ಡ್ ಮಾಡಿ ಮುಕ್ತವಾಗಿ ನಿಮ್ಮ ಮಕ್ಕಳನ್ನ ಮಾತಾಡ್ಸಿ, ಸಮಯ ಕಳೀರಿ. ಒಂದು ಊಟ ನಿಮ್ಮ ಮಕ್ಕಳನ್ನ ಎಲ್ರು ನೆಲದ ಮೇಲೆ ಕೂತ್ಕೊಂಡು ವಿತೌಟ್ ಎನಿ ಮೊಬೈಲ್ ಫೋನ್ಸ್, ವಿತೌಟ್ ಎನಿ ಟಿವಿಸ್, ಮನೇಲಿ ಏನಾಯ್ತು, ಶಾಲೆಯಲ್ಲಿ ಏನಾಯ್ತು, ಅಥವಾ ಹೊರಗಡೆ ಏನಾಯ್ತು, ಅಥವಾ ಏನೋ ಹಳೆ ಕಾಲದ ಕಥೆನೋ ಏನೋ ಒಂದು ಡಿಸ್ಕಸ್ ಮಾಡ್ತಾ ಊಟ ಮಾಡೋದು ಬೆಟರ್. ಏನಾಗೋಗಿದೆ, 4 ಜನ ಊಟಕ್ಕೆ ಕೂತಿದ್ರೆ ಡೈನಿಂಗ್ ಟೇಬಲ್ ಮೇಲೆ ಎಲ್ರು ಕೈಯಲ್ಲೂ ಒಂದೊಂದು ಮೊಬೈಲ್ ಇರುತ್ತೆ, ಎಲ್ರು ಹಿಂಗ್ ನೋಡ್ಕೊಂಡು ತಿಂತಾರೆ. ಸೊ ಇದನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಿ ಫ್ಯಾಮಿಲಿ ಟೈಮ್ ಅವರ್ ಟೈಮ್ ಅನ್ನೋದನ್ನ ಮಾಡೋದು ವೆರಿ ಇಂಪಾರ್ಟೆಂಟ್. ಮಕ್ಕಳಿಗೆ ಪ್ರೇಯರ್ಸ್ ಅನ್ನ, ಕಲ್ಚರ್ ಅನ್ನ ಹೇಳ್ಕೊಡಿ. ಮೋರ್ ಇಂಪಾರ್ಟೆಂಟ್, ಗೇಮ್ಸ್ ಆಡಕ್ಕೆ ಬಿಡಿ. ಆನ್ಲೈನ್ ಗೇಮ್ಸ್ ಬಡೋ ಬದಲು ಹೊರಗಡೆ ಗೇಮ್ಸ್ ಆಡ್ಬೇಕು. ಕೆಲವ್ರು ಹೇಳ್ತಾರೆ ಮಕ್ಳು ಹೊರಗಡೆ ಆಡಕ್ ಬಿಟ್ಬಿಟ್ರೆ ಬಿದ್ದೋಗ್ಬಿಟ್ರೆ ಹಂಗೆ ಹೆಂಗಂತೆ. ಬಿದ್ದು ಎದ್ದು ಸೋಲೋದು ಗೆಲುವನ್ನ ಅವ್ರು ಕಲ್ತಾಗ್ಲೇನೆ ಮನಸ್ಸು ಸ್ಟ್ರಾಂಗ್ ಆಗುತ್ತೆ. ಚಿಕ್ಕ ವಿಚಾರಕ್ಕೂ ಆಗ ಬೇಜಾರಾಗಲ್ಲ. ಅಯ್ಯೋ ಈಗೇನೋ ಒಂದು ತಪ್ಪಾಗೋಗಿದ ತಕ್ಷಣ ಅಯ್ಯೋ ನನ್ ಜೀವನನೇ ಮಾಡಕ್ಕಾಗಲ್ಲ, ಸಾವೊಂದೇ ಅಂತಿಮ ನಿರ್ಧಾರ ಅನ್ನೋ ಅಂತ ಒಂದು ಈ ತರದ ಒಂದು ತಪ್ಪು ನಿರ್ಧಾರಗಳು ಆಗೋದ್ರ ಬದಲು ಧೈರ್ಯ ಬರುತ್ತೆ ಅವ್ರಿಗೆ. ಓಕೆ ಫ್ರೆಂಡ್ಸ್ ಆಗ್ತಾರೆ, ನನ್ ಜೊತೆ ಫ್ರೆಂಡ್ ಇದಾರೆ, ಓಕೆ ಸೋಲೋದು ಪಾರ್ಟ್ ಆಫ್ ಲೈಫ್, ವಿನ್ನಿಂಗ್ ಇಸ್ ನಾಟ್ ಓನ್ಲಿ ದ ಪಾರ್ಟ್ ಆಫ್ ಲೈಫ್, ಸೋತ್ರು ಇಟ್ಸ್ ಓಕೆ ಪರವಾಗಿಲ್ಲ ಅನ್ನೋ ತರದಲ್ಲಿ ಮಕ್ಳು ಹೊರಗಡೆ ಆಡ್ಬೇಕಾದ್ರೆ ಶೇರಿಂಗ್ ಕೇರಿಂಗ್ ಎಲ್ಲವನ್ನೂ ಕಲಿತಾರೆ. ಕಲಿತಾ ಇದ್ವಿ. ಸೊ ಇದನ್ನ ನಾವು ಮಾಡಕ್ಕೆ ಬಿಡ್ಬೇಕು. ಮಕ್ಕಳನ್ನ ಹೊರಗಡೆ ಆಟ ಆಡಕ್ಕೆ ಬಿಡಿ, ಫ್ಯಾಮಿಲಿ ಜೊತೆ ಆಟ ಆಡಕ್ ಬಿಡಿ, ಮಾತಾಡಕ್ ಬಿಡಿ. ಆ ಮಕ್ಳು ನಿಮ್ಮನ್ನು ಪ್ರಶ್ನೆಗಳು ಕೇಳಿದಾಗ ಸ್ನಬ್ ಮಾಡ್ಬೇಡಿ. ಕೆಲವರು ನೀನು ಮಗು ಸುಮ್ಮನೆ ಕುತ್ಕೋ ಅರ್ಥ ಆಗಲ್ಲ ಅಂತ ಹೇಳೋದೆಲ್ಲ ಮಾಡೋದ್ರ ಬದಲು ಅವ್ರನ್ನ ಓಪನ್ ಡಿಸ್ಕಷನ್ಸ್ಗೆ ಬಿಡಿ, ಕ್ಯಾಶುಯಲ್ ಆಗಿ ಮಾತಾಡ್ಸಿ. ಅದಾದ ನಂತರ ಅವರ ಮೇಲೆ ನಿಗಾ ವಹಿಸೋದು ಅಷ್ಟೇ ಇಂಪಾರ್ಟೆಂಟ್. ಸ್ವೇಚ್ಛಾಚಾರಕ್ಕೂ ಸ್ವತಂತ್ರತೆಗೂ ನಾವು ಅರ್ಥ ಮಾಡ್ಕೋಬೇಕು. ಅವ್ರನ್ನ ನಾವು ಕಂಟ್ರೋಲ್ ಅಲ್ಲಿ ಬೆಳೆಸ್ಬೇಕು. ಅಷ್ಟೇ ಪ್ರೀತಿಯಿಂದನೂ ಬೆಳೆಸೋದು ವೆರಿ ಇಂಪಾರ್ಟೆಂಟ್. ಡಿಸಿಪ್ಲಿನ್ ಲೈಫ್ ಹೇಳ್ಕೊಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮನೆ ಕೆಲ್ಸಗಳನ್ನ ಕಲ್ಸಿ. ನಮ್ಮ ಮಕ್ಳು ಯಾಕೆ ಮನೆ ಕೆಲಸ ಮಾಡ್ಬೇಕು ಅನ್ನೋ ಆಟಿಟ್ಯೂಡ್ ಎಲ್ಲ ಬೇಡ. ನಿಮ್ಮ ಮಕ್ಕಳು ಎಲ್ಲ ಕೆಲಸವನ್ನು ಕಲ್ತಷ್ಟು ಸ್ಕಿಲ್ ಸೆಟ್ ಅನ್ನು ಜಾಸ್ತಿ ಕಲ್ತಷ್ಟು ಸಹ ಮನುಷ್ಯನಿಗೆ ಅವರ ಭಾವನೆಗಳ ಮೇಲೆ, ಆಮೇಲೆ ಅವನ ಬದುಕಿನ ಮೇಲೆ ಕಂಟ್ರೋಲ್ ಇರುತ್ತೆ. ಸ್ಕಿಲ್ಸೇ ಬರಲ್ಲ. ಯಾವ ಚಿಕ್ಕ ವಿಚಾರಕ್ಕೂ ಟೆನ್ಷನ್ ಆಗ್ತಾ ಹೋಗುತ್ತೆ. ಅದ್ರ ಬದಲು ಎಲ್ಲವನ್ನೂ ಕಲ್ತಾಗ ಒಂದ್ಸತಿ ಸೋಲ್ತಾರೆ, ಒಂದ್ಸತಿ ತಪ್ಪಾಗುತ್ತೆ, ಅದನ್ನ ಬೆಟರ್ ಮಾಡ್ಕೋಬೇಕು ಅನ್ನೋ ಒಂದು ಎಫರ್ಟ್ಸ್ ಹಾಕ್ತಾರೆ. ಕಲಿಕೆ ಇಸ್ ಕಾನ್ಸ್ಟೆಂಟ್ ಲರ್ನಿಂಗ್. ಎಫರ್ಟ್ಸ್ ಹಾಕೋಕೆ ನಾವು ಬಿಡ್ಬೇಕು. ಮತ್ತೆ ನೀವು ಇನ್ನೊಂದು ಹೇಳ್ತಿದ್ರಿ ನೀವು, ಸವಿತಾ ಅವರು ನಿಮ್ಗೆ ಗೊತ್ತು ಅಂತ ಹೇಳಿ, ಸವಿತಕ್ಕ ಅವರು. ಸೊ ಹೇಗೆ ಅವ್ರು ಇದನ್ನ ತಡ್ಕೋಬಹುದು ಮ್ಯಾಮ್? ನಿಮ್ಗೆ ಹೇಗ್ ಅನ್ಸುತ್ತೆ? ಅವ್ರ ಹತ್ರದಿಂದ ನೋಡಿರ್ತೀರಾ, ಅಂಡ್ ಅವ್ರ ಮಗುನು ನೋಡಿರ್ತೀರಾ. ಅವ್ರ ಮಕ್ಳನ್ನ ತುಂಬಾ ಇಷ್ಟ ಪಡ್ತಿದ್ರು ಅವರು. ಇಬ್ರು ಮಕ್ಳಿಗೂ ಸಿಂಗಿಂಗ್ ಬರ್ತಿತ್ತು ಅನ್ಸತ್ತೆ. ನನ್ ಏನ್ ಆಕ್ಚುಲಿ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಪುತ್ರ ಶೋಕ ನಿರಂತರಂ. ಅವ್ರಿಗೆ ನಾವು ಭಗವಂತನಲ್ಲಿ ಪ್ರೇಯರ್ ಮಾಡ್ಬೋದು ಅಷ್ಟೇ. ಬಟ್ ಇದನ್ನಂತೂ ಅವ್ರಿಗೆ ಈ ಲಾಸ್ ಅನ್ನ ಅವ್ರಿಗೆ ಬೇರ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಬಟ್ ಬಹಳ ಕಷ್ಟ ಆಗುತ್ತೆ. ನನ್ಗಂತೂ ಐ ಡೋಂಟ್ ರನ್ನಿಂಗ್ ಶಾರ್ಟ್ ಆಫ್ ವರ್ಡ್ಸ್. ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ನನ್ಗೆ ಶಾಕರ್ ಆಗುತ್ತೆ. ನಿನ್ನೆ ಅವ್ರು ಇನ್ನೂ ಆಸ್ಟ್ರೇಲಿಯಾದಲ್ಲಿದ್ದಾರೆ, ಇನ್ನು ಬರ್ತಾ ಇರ್ಬೋದು, ಗೊತ್ತಿಲ್ಲ ನನ್ಗೆ. ಹೇಗೆ ಇದನ್ನ ಮ್ಯಾನೇಜ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ನಾನು ಇದ್ರ ಮೂಲಕ ಹೇಳೋ ಎಲ್ಲಾ ಮಕ್ಳಿಗೂ ಹೇಳ್ಕೊಳ್ಳೋದು, ಕೆಲವೊಂದು ಪ್ಲೀಸ್ ನಿಮ್ಮ ಮೇಲೆ ಮನಸ್ಸನ್ನ ಇಟ್ಕೊಂಡಿರ್ತಾರೆ ತಂದೆ ತಾಯಿಗಳು. ನಾವೆಲ್ಲರೂ ದಯಮಾಡಿ ಈ ತಪ್ಪು ನಿರ್ಧಾರಗಳನ್ನ ಮಾಡೋಕ್ಕೂ ಮುಂಚೆ ತಂದೆ ತಾಯಿನ ಮಾತಾಡ್ಸಿ, ಯಾರನ್ನಾರು ಮಾತಾಡ್ಸಿ, ಫ್ರೆಂಡ್ಸ್ನೆಲ್ಲಾರು ಮಾತಾಡಿಸ್ತಾ ಇರಿ. ಒಬ್ಬೊಬ್ರೆ ಒಂಟಿಯಾಗಿ ಕೂತ್ಕೊಂಬೇಡಿ. ನಿಮ್ಗೆ ಹಿಂಸೆ ಅನ್ಸ್ತಾ ಇದೆ ಅಂತ ಹೇಳ್ಸಿದ್ರೆ ನಿಮ್ಮ ಕಷ್ಟ ಸುಖಗಳನ್ನ ಟೀಚರ್ ಹತ್ರ ಹೇಳಿ, ಫ್ರೆಂಡ್ ಹತ್ರ ಹೇಳಿ ಅನ್ನೋದ್ರೆ ನಾನು ಸಿನ್ಸಿಯರ್ ಎಲ್ಲಾ ಮಕ್ಕಳು ದೊಡ್ಡವರಲ್ಲೂ ರಿಕ್ವೆಸ್ಟ್ ಮಾಡ್ಕೊಂತೀನಿ. ನನ್ ಕೈಲಿ ಏನೂ ಆಗಲ್ಲ, ಯಾರು ಇಲ್ಲ ಅಂತ ಅನ್ಕೊಳ್ಳೋದ್ರ ಬದಲು ಸುತ್ತಮುತ್ತ ಯಾರು ಸಿಗ್ತಾರೋ ಅವ್ರನ್ನ ಮಾತಾಡ್ಸ್ಬೇಕು. ಮತ್ತೆ ಇನ್ನೊಂದು ಶಾಕಿಂಗ್ ಏನಂದ್ರೆ, ಆ ಪುಟ್ಟ ಹುಡುಗ ನಾನು ಸ್ವರ್ಗಕ್ಕೆ ಹೋಗ್ತಿದ್ದೀನಿ, ನೀವು ಬೇಜಾರ್ ಮಾಡ್ಕೋಬೇಡಿ ಅಂತ ಬರ್ದಿರೋದೇ ನಮಗ್ ಶಾಕಿಂಗ್. ಅಷ್ಟು ಚಿಕ್ಕ ಹುಡುಗ ಹೇಗ್ ಬರೀತಾರೆ ಹಿಂಗೆ ಅಂತ ಇದೆಲ್ಲ ನಮ್ಗೆ ಅದ್ರ ಪರ್ಟಿಕ್ಯುಲರ್ ಆಗ ವಿಚಾರ ಬಗ್ಗೆ ಹೆಂಗ್ ರಿಯಾಕ್ಟ್ ಮಾಡ್ಬೇಕಂತ ನನ್ಗೆ ಆಕ್ಚುಲಿ ಗೊತ್ತೇ ಆಗ್ತಿಲ್ಲ. ಶಾಕ್
ಬೇಜಾರಾಗ್ತದೆ. Yes. ಇದೆಲ್ಲವೂ ಅಷ್ಟು 7th ಸ್ಟ್ಯಾಂಡರ್ಡ್ ಹುಡುಗನ್ ಮನ್ಸಲ್ಲಿ ಹೆಂಗ್ ಬಂತು ಏನು, ಪಾಪ ಏನ್ ನಡೀತಾ ಇದೆ ಏನು ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ದಿರೋದ್ರಿಂದ ಏನು ಕಮೆಂಟ್ ಮಾಡೋದು ಕಷ್ಟ ಆಗುತ್ತೆ. I seriously don't have any words Yes, to say. ಥ್ಯಾಂಕ್ ಯು. ಇಟ್ಸ್ ಓಕೆ ಮ್ಯಾಮ್, ಥ್ಯಾಂಕ್ ಯು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಂಡ್ ತುಂಬಾನೇ ಇನ್ಫಾರ್ಮೇಶನ್ ಕೊಟ್ರಿ, ಇವಾಗಿನ ಮಕ್ಕಳು ಹೇಗಿರಬೇಕು ಹೇಗಿರಬಾರ್ದು, ತಂದೆ ತಾಯಿಗಳ ಪೇರೆಂಟಿಂಗ್ ಹೆಂಗೆ ಮಾಡಬೇಕು ಅಂತ ಹೇಳಿ. ಥ್ಯಾಂಕ್ ಯು ಮ್ಯಾಮ್ ನಿಮ್ಮೆಲ್ಲ ಇನ್ಫಾರ್ಮೇಶನ್ಗಾಗಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಪದ್ಮಶ್ರೀ ಅವರು ಕೂಡ ಅಂದರೆ ಹೇಳ್ತಿದ್ದಂದರೆ ಪದ್ಮಾಕ್ಷಿ ಮ್ಯಾಮ್ ಅವರು ಕೂಡ ಹೇಳ್ತಿದ್ದು ಮಕ್ಳಿಗೆ ಯಾವಾಗಲೂ ಮೊಬೈಲ್ನ ಕೊಟ್ಟು ಅವ್ರಿಗೆ ಅಡಿಕ್ಟ್ ಮಾಡಬಾರ್ದು, ಅವ್ರಿಗೆ ಒಂದು ಸ್ವಲ್ಪ ಟೈಮನ್ನು ಕೊಡಬೇಕು, ಮಕ್ಳ ಜೊತೆ ನೀವು ಊಟ ಮಾಡಬೇಕು, ಮಕ್ಳ ಜೊತೆ ಆಟ ಆಡಬೇಕು. ಈ ರೀತಿಯಾಗಿ ನೀವು ಪೇರೆಂಟಿಂಗಿಗೆ ಸ್ವಲ್ಪ ಟೈಮ್ ಕೊಟ್ಟಾಗ ಮತ್ತು ಮಕ್ಕಳನ್ನು ಫ್ರೆಂಡ್ಸ್ ಜೊತೆ ಬೆಳೆಯೋದಕ್ಕೆ ಮತ್ತು ಅವ್ರ ಜೊತೆ ಹೋಗೋದಕ್ಕೆ, ಅವ್ರ ಜೊತೆ ಆಟ ಆಡೋದಕ್ಕೆಲ್ಲ ಬಿಟ್ಟಾಗ ಅವ್ರಿಗೂ ಸೋಲು ಗೆಲುವು ಮತ್ತು ಮಕ್ಕಳ ಮನಸ್ಥಿತಿನೂ ಚೇಂಜ್ ಆಗುತ್ತೆ ಅಂತ ಹೇಳ್ತಿದ್ರು. ಬಟ್ ನಿಜಕ್ಕೂ ಇದೊಂದು ವಿಷಯ ಏನಿದೆ, ಪುಟ್ಟ ಹುಡುಗ ಒಂದು ಲೆಟ್ರನ್ನ ಬರೆದು ಏನು ಸೂಸೈಡನ್ನು ಮಾಡ್ಕೊಂಡಿದ್ದಾರೆ, ಅದೊಂದು ವಿಷಯ ತುಂಬ ಮನ್ಸಿಗೆ ನೋವು ಆಗ್ತಿದೆ. ಇನ್ನೂ ಚಿಕ್ಕ ಹುಡುಗ, ಇನ್ನೂ ಲೈಫ್ ಇತ್ತು, ಇನ್ನೂ ತುಂಬ ಚೆನ್ನಾಗಿರ್ಬೋದಿತ್ತು. ಬಟ್ ಇನ್ನು ಮುಂದೆ ಯಾರೂ ಕೂಡ ಮಕ್ಕಳು ಮೇಯ್ನ್ ಆಗಿ ಈ ಥರ ನಿರ್ಧಾರಗಳನ್ನ ತಗೋಬೇಡಿ. ದೊಡ್ಡವರು ಈ ರೀತಿ ದೊಡ್ಡ ನಿರ್ಧಾರಗಳನ್ನ ತಗೋಬೇಡಿ. ದೇವ್ರು ಕೊಟ್ಟಿರೋ ಜೀವನ ದೇವರೇ ತಗೋತಾನೆ, ಅಲ್ಲಿ ತನಕ ನೀವು ಕಾಯಿರಿ. ಆದಷ್ಟು ನಿಮ್ಮ ಲೈಫಲ್ಲಿ ಆದಷ್ಟು ಒಂದು ಸಕ್ಸಸ್ಫುಲ್ ಲೈಫ್ನ ಲೀಡ್ ಮಾಡಿ. ಯಾಕೆ ಏಳು ಬೀಳು ಕಷ್ಟ ಗಿಷ್ಟ ಎಲ್ಲ ಇದ್ದಿದ್ದೆ ಲೈಫಲ್ಲಿ, ಎಲ್ಲ ನೋಡಬೇಕು. ನೀವು ಆಗಲ್ಲಪ್ಪ ಈ ಕಷ್ಟಗಳು ನಮಗೆ ಯಾಕೆ ಬೇಕು ಅಂತ ಹೇಳಿ ನೀವೇ ನಿಮ್ಮ ಪ್ರಾಣ ನೀವೇ ತಗೋಬಿಟ್ರೆ ಮತ್ತು ನಮ್ಗೆ ಇಲ್ಲಿ ಕಳಿಸಿರೋದಕ್ಕೆ, ನಾವಿಲ್ಲಿ ಬಂದಿರೋದಕ್ಕೆ ಏನು ಪ್ರಯೋಜನ ಆಯಿತು? ಯಾರೋ ಒಬ್ರು ಇಲ್ಲೇನೋ ಬಂದಿದ್ದೀವಿ, ಇಲ್ಲೇನೋ ಇದ್ದೀವಿ ಅಂತಂದರೆ ಏನೋ ಒಂದು ಸಾಧನೆ ಮಾಡೋದಕ್ಕೋ ಏನೋ ಯಾವುದೋ ಒಂದು ಉದ್ದೇಶಕ್ಕಾಗೋ ಬಂದಿರ್ತೀವಿ. ಆ ಉದ್ದೇಶವನ್ನು ನೀವು ಪೂರ್ತಿ ಮಾಡದೆ ಅರ್ಧ ದಾರಿಯಲ್ಲೇ ಆ ಕೆಲಸವನ್ನು ಬಿಟ್ಬಿಟ್ಟು ಹಾಗೆ ಹೋದರೆ ಏನು ಬೆಲೆ ಸಿಗುತ್ತೆ ನಿಮ್ಮ ಜೀವನಕ್ಕೆ ಅಂತ ಹೇಳಿ ನನಗನ್ಸುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.